ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಪರವಾಗಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆಯಲ್ಲಿ ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಚುನಾವಣೆಯಲ್ಲಿ ನಾವು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಜನರಿಂದ ಉತ್ತಮವಾಗಿರುವ ರೆಸ್ಪಾನ್ಸ್ ಸಿಗ್ತಾ ಇದೆ. ಸರ್ಕಾರದ ಗ್ಯಾರಂಟಿಗಳು ಫಲಾನುಭವಿಗಳನ್ನು ತಲುಪ್ತಾ ಇವೆ. TV5 ಕನ್ನಡಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಫಲಾನುಭವಿಗಳು ಇದೀಗ ಸಂತಸದಿಂದ ಇದ್ದಾರೆ. ಈ ಬರಗಾಲದಲ್ಲಿ ಮನೆ ನಿರ್ವಹಣೆಗೆ ಗ್ಯಾರಂಟಿ ಯೋಜನೆಗಳು ಸಹಕಾರಿಯಾಗಿದ್ದಾವೆ. ಸ್ಟಾರ್ ಚಂದ್ರು ಸ್ವತಂತ್ರರಾಗಿ ಬೆಳೆದು ಜನಸೇವೆಗೆ ಅಂತ ಬಂದಿದ್ದಾರೆ. ಕಟ್ಟ ಕಡೆಯ ಜನರ ಸುಧಾರಣೆಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ಮಾತನಾಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪ್ರಚಾರದ ಹಬ್ಬರ ಮುಂದುವರೆದಿರತಕ್ಕಂಥದ್ದು. ಇವತ್ತು ಏನು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಹಳ್ಳಿಗಳಲ್ಲಿ ಆ ಪ್ರಚಾರದ ಭರಾಟೆ ಜೋರಾಗಿರ್ತಕ್ಕಂಥದ್ದು. ಈಗ ಏನು ಇವತ್ತಿನ ಪ್ರಚಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಆ ಕಾಂಗ್ರೆಸ್ ಅಭ್ಯರ್ಥಿಯ ಪ್ರಚಾರ ಜೋರಾಗಿದೆ, ಹೇಗಿದೆ ಸರ್ ರೆಸ್ಪಾನ್ಸ್? ಎಲ್ಲ ಈ ಮುಂಚೆನೂ ಎಲ್ಲ ಊರುಗಳಿಗೂ ಹೋಗಿ ಮಾತಾಡ್ಕೊಂಡು ಎಲ್ಲರೂ ಸ್ಪಂದಿಸ್ತಿದ್ದಾರೆ. ಇವತ್ತು ಅಷ್ಟೇ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬಂದು ಸಹಕಾರ ಕೊಡ್ತಿದ್ದಾರೆ. ಅವ್ರುಗಳು ಎಲ್ಲರೂ ವೈಯಕ್ತಿಕವಾಗಿ ನಾವು ಕೇಳ್ದೇನೆ ಈಗ ನಿಮ್ಮ ಏನು ಕಾಂಗ್ರೆಸ್ ಸರ್ಕಾರದಿಂದ ಬಂದಿರೋಂಥ ಗ್ಯಾರಂಟಿಗಳಿಂದ ನಮಗೆಲ್ಲ ಅನುಕೂಲ ಆಗಿದೆ, ಅದರಿಂದ ನಾವು ಕಾಂಗ್ರೆಸ್ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ. ಹೋದ ಕಡೆ ಎಲ್ಲ ಮಹಿಳೆಯರು ಕೂಡ ಪೂರ್ಣಕುಂಭ ಸ್ವಾಗತದ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೆಲ್ಕಮ್ ಮಾಡ್ತಿರ್ತಕ್ಕಂಥದ್ದು ಇರ್ಬೋದು. ಇದೆಲ್ಲವನ್ನು ನೋಡಿದ್ರೆ ಏನು ಸರ್? ಈಗ ಇದನ್ನು ನಾನು ಹೋದ ಸತಿ ಎಲೆಕ್ಷನ್ಗೆ ಕಂಪೇರ್ ಮಾಡ್ತೀನಿ. ಈಗ ನಾನು 2018ನೇ ಇಸ್ವಿ ನಮ್ಮ ಎಲೆಕ್ಷನ್ ನಮ್ಮ ವಿಧಾನಸಭೆ ಎಲೆಕ್ಷನ್ ಇದ್ದಾಗ ಇಷ್ಟು ಜನ ಮಹಿಳೆ ಬಂದಿರಲಿಲ್ಲ. ಅದಾದ ನಂತರ ಮಹಿಳೆಯರು ಬಂದಿದ್ದು ಸುಮಲತಾ ಅವ್ರ ಎಲೆಕ್ಷನ್ಗೆ. ಅದೇ ರೀತಿಯಾದ ಎಲೆಕ್ಷನ್ಗೆ ಏನು ಮಹಿಳೆಯರು ಬಂದಿದ್ರು ಅದೇ ಥರ ಈ ಸತಿ ಎಲೆಕ್ಷನಲ್ಲಿ ನಾನು ನೋಡ್ತಾ ಇರೋದು. ಹೋದ ಸತಿ ಚುನಾವಣೆ ಸುಮಲತಾ ಅವ್ರಿಗೆ ಯಾವ ಥರ ಮಹಿಳೆಯರು ಬಂದಿದ್ರು ಅದೇ ಥರ ಈ ಥರ ಬರ್ತಿದ್ದಾರೆ. ಯಾಕೆಂದರೆ ಮಹಿಳೆಯವ್ರಿಗೆ ಈ ಗ್ಯಾರಂಟಿಗಳು ತಲುಪಿದೆ, ಅವ್ರಿಗೆ ಅದರದ್ದು ವ್ಯಾಲ್ಯೂ ಗೊತ್ತಿದೆ. ಅದನ್ನು ಅವರು ಸಪೋರ್ಟ್ ಮಾಡಿ ಮುಂದಕ್ಕೆ ನಿಂತ್ಕೊಂಡು ಏನಾದರೂ ಮಾಡಿ ನಾವು ಗೆಲ್ಸ್ಕೊಡ್ಬೇಕು. ಇನ್ನು ಇದೇ ಥರ ಕಡೆಯ ಕಟ್ಟೆ ಜನಕ್ಕೆ ಅನುಕೂಲವಾದಂಥ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿ, ಸ್ಟಾರ್ ಚಂದ್ರು ಅವರು ಒಂದು ಬಲ ತುಂಬಿಸದ ಅಂತ ಹೇಳ್ತಾ ಇದ್ದಾರೆ. ಸರ್, ಇದೆಲ್ಲವನ್ನು ನೋಡಿದ್ರೆ ಗೆಲುವಿನ ವಿಶ್ವಾಸ ಎಷ್ಟಿದೆ ಅಂತ ಸರ್? ಗ್ಯಾರಂಟಿ ನನಗೆ ಗೆಲ್ತಾರೆ ಅನ್ನೋದು ಒಂದು ವಿಶ್ವಾಸ ಇದೆ ನಮಗೆ. ಸರ್, ಈಗ ನೀವು ಕೂಡ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಅಂದರೆ ಜೊತೆನಲ್ಲೆಲ್ಲ ಕೂಡ ಚರ್ಚೆ ಮಾಡಿದ್ದೀರಾ. ವಾಲಂಟ್ರಿಯಾಗಿ ಕೂಡ ಅವರು ಕೂಡ ಈ ಪ್ರಚಾರ ಸಂದರ್ಭದಲ್ಲೆಲ್ಲ ಪಾಲ್ಗೊಳ್ತಿದ್ದಾರೆ. ಆದರೆ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಗ್ಯಾರಂಟಿ ಯೋಜನೆಗಳನ್ನು ಪಡಿತಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ಹೇಳಿಕೆ ಕೊಡ್ತಾರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅದರದ್ದು ಈಗ ನಿಮ್ಗೆ ಗೊತ್ತಿರೋ ಹಂಗೆ ಮಹಿಳೆಯರಿಗೆ ಕೇಳಬೇಕು. ಅದನ್ನು ಎಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅನ್ನೋದನ್ನು ಗೊತ್ತಾದರೆ ಅವ್ರಿಗೇನಂದರೆ ಈಗ ಮನೆ ನಡೆಸೋಕ್ಕೆ ನಿಮಗೆ ಗೊತ್ತಿರೋ ಹಾಗೆ ವ್ಯವಸಾಯದಲ್ಲಿ ಕಷ್ಟಗಳಾಗ್ತಾ ಇದೆ. ಮನೆ ನಡೆಸೋ ಜವಾಬ್ದಾರಿಗಳು ಬಿದ್ದಿದೆ ಎಲ್ಲರ ಮೇಲೂ. ಗಂಡ ಹೆಂಡತಿ ಇಬ್ಬರು ಎಲ್ಲರ ಮೇಲೂ. ಹೆಂಡತಿದಿರು ಈ ಬರ್ತಿರೋದ್ರಿಂದ ದಿನನಿತ್ಯ ಒಂದು IAS ಆಫೀಸರ್ ಈಗ ಬಡ್ಜೆಟ್ ಸೆಷನ್ ಮುಂಚೆ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು ಅಭಿವೃದ್ಧಿ ಅಂದರೆ ಏನು ಅಂತ. 3 ಜನ 4 ಹೊತ್ತು ಊಟ ತಿನ್ನೋದು ಅಭಿವೃದ್ಧಿನ ಮಕ್ಕಳು ಅಥವಾ ರೋಡು ರಸ್ತೆ ಇವನ್ನ ಮಾಡೋದಂತ ಈಗ ಮೇಜರ್ ಆಗಿರೋದು ಅದು. ಅವಾಗ ಆ ಪ್ರಶ್ನೆ ಕೇಳಿದಾಗ ನನಗೆ ಅನ್ನಿಸ್ತು, ನಮಗೆ ಈ ಕಡೆ ಜನರಿಗೆ ಇದು ಇಂಪಾರ್ಟೆಂಟು. ಅದ್ರ ಪ್ರಕಾರ ಅವ್ರುಗಳು ಈ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮೊದಲನೇ ಅದು ತುಂಬ ಹೆಲ್ಪ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನನಗೆ ಸಂಶಯನೇ ಇಲ್ಲ. ಸರ್ವೋದಯ ಕರ್ನಾಟಕ ಪಕ್ಷದ ಬೆಂಬಲ ಅಷ್ಟೇನಾ ಅಥವಾ ರೈತ ಸಂಘದ ಬೆಂಬಲ ಕೂಡ ಕಾಂಗ್ರೆಸ್ಗೆ ಇದೆಯಾ? ಎಷ್ಟು ಮಟ್ಟಿಗೆ ಬೆಂಬಲ ಇದೆ? ಇಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ರೈತ ಸಂಘಟನೆಗಳು 542 ಸಂಘಟನೆಗಳು ಬೆಂಬಲನ ಸೂಚನೆ ಮಾಡಿದೆ. ನಮ್ಮ ರಾಜ್ಯದಲ್ಲಿ ರೈತ ಸಂಘ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆಗಳು ಕಾಂಗ್ರೆಸ್ಸಿಗೆ ಬೆಂಬಲನ ಸೂಚನೆ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಮತ್ತು ಗೆಲುವಿನ ವಿಶ್ವಾಸ ಎಷ್ಟಿದೆ ಅಂತ? ಅಲ್ಲ, ಗೆಲುವಿನ ವಿಶ್ವಾಸ ತುಂಬ ಇದೆ, 100% ಇದೆ ವಿಶ್ವಾಸ. ಎಷ್ಟು ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದು ಗೆಲ್ಲದಂತೂ ನಿಜ ಅನ್ನೋದು ನನ್ನ ಅನಿಸಿಕೆ. ಸೊ ಇದಿಷ್ಟು ಏನು ಶಾಸಕ ದರ್ಶನ್ ಪುಟ್ಟಣ್ಣಯವರ ಮಾತಾಗಿರ್ತಕ್ಕಂಥದ್ದು. ಗ್ಯಾರಂಟಿ ಯೋಜನೆಗಳು ನಿಜವಾಗ್ಲೂ ಕೂಡ ಉಪಯುಕ್ತವಾಗಿದ್ದಾವೆ. ಹೀಗಾಗಿ ಒಂದು ಬಡ ಕುಟುಂಬವನ್ನು ಕಟ್ಟಕಡೆಯ ಆ ಕುಟುಂಬವನ್ನು ಕೂಡ ತಲುಪಿರೋ ಹಿನ್ನೆಲೆಯಲ್ಲಿ ಆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಗೆಲ್ಲುವುದರಲ್ಲಿ ಯಾವುದೇ ಥರದ ಅನುಮಾನವೇ ಇಲ್ಲ. ಹೀಗಾಗಿ ಇಂಥ ವಿಶ್ವಾಸದ ಮಾತುಗಳನ್ನ ಶಾಸಕ ದರ್ಶನ್ ಪುಟ್ಟಣ್ಣಯವರು ಆಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.